ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್ ಶೆಟ್ಟಿ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಗ್ರಾಹಕರಿಗೆ ಇಂಡಿಗೋ ಯಾವ ಆಘಾತವನ್ನ ಉಂಟು ಮಾಡಿದೆ? 7,200 ಕೋಟಿ ರೂಪಾಯಿ ಮೌಲ್ಯದ ಮನೆಗಳು ಕೇವಲ 3 ದಿನಗಳಲ್ಲಿ ಎಲ್ಲಿ ಮಾರಾಟವಾಗಿದೆ? ಯಾವ ಕಂಪನಿಗಳು ನೌಕರರನ್ನ ತೆಗೆದುಹಾಕಿವೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಸುದ್ದಿಗಳು ಇರುತ್ತವೆ. ಬನ್ನಿ ಓಪನ್ ಮಾಡೋಣ ಲಂಚ್ ಬಾಕ್ಸ್. ಭಾರಿ ಆಘಾತ ನೀಡಿದ ಇಂಡಿಗೋ. ಪ್ರಯಾಣಿಕರು ಯಾವ ಸೀಟ್ಗೆ ಹೆಚ್ಚುವರಿ 2,000 ರೂಪಾಯಿ ಕೊಡಬೇಕು? ಅತಿದೊಡ್ಡ ದೇಶೀಯ ಏರ್ಲೈನ್ ಇಂಡಿಗೋ ತನ್ನ ಗ್ರಾಹಕರಿಗೆ ಭಾರಿ ಶಾಕ್ ನೀಡಿದೆ. ವಿಮಾನದ ಕೆಲವು ಸೀಟ್ಗಳ ಟಿಕೆಟ್ ದರ ಏರಿಕೆಯ ನಿರ್ಧಾರ ಮಾಡಿದೆ. ಮುಂದಿನ ಸೀಟ್ಗಳಿಗೆ ಇನ್ಮುಂದೆ ಪ್ರಯಾಣಿಕರು ಹೆಚ್ಚು ದರ ತೆರಬೇಕಾಗುತ್ತದೆ. ಇದು ಎಕ್ಸೆಲ್ ಸೀಟ್ ಆಗಿದ್ದು ಕಾಲಿಟ್ಟುಕೊಳ್ಳಲು ಹೆಚ್ಚು ಸ್ಥಳ ಸಿಗುತ್ತದೆ. A320 ಅಥವಾ A320 ನಿಯೋ ಏರ್ಕ್ರಾಫ್ಟ್ನಲ್ಲಿರುವ ಒಟ್ಟು 180ರಿಂದ 186 ಸೀಟ್ಗಳ ಪೈಕಿ ಇಂತಹ 18 ಸೀಟ್ಗಳು ಇರುತ್ತವೆ. ಈ ಸೀಟ್ಗಳನ್ನು ವಿಂಡೋ ಸೀಟ್ಗಳು ಎಂದು ಕರೆಯಲಾಗುತ್ತೆ. ಈಗ ಇದಕ್ಕೆ 2,000 ಹೆಚ್ಚು ತೆರಬೇಕಾಗುತ್ತದೆ. ಮುಂದಿನ ಮಧ್ಯಭಾಗದ ಸೀಟಿಗೆ 1,500 ರೂವರೆಗೆ ಹೆಚ್ಚು ತೆರಬೇಕಾಗುತ್ತೆ. ಈ ಹಿಂದೆ ಇಂತಹ ಸೀಟ್ಗಳಿಗೆ 150 ರೂಪಾಯಿಯಿಂದ 1,500 ರೂಪಾಯಿ ಹೆಚ್ಚು ದರ ವಿಧಿಸುತ್ತಿತ್ತು. ಕೇವಲ 3 ದಿನಗಳಲ್ಲಿ 7,200 ಕೋಟಿ ರೂಪಾಯಿ ಮೌಲ್ಯದ ಮನೆ ಮಾರಾಟ. ಭಾರಿ ಹಣ ಖರ್ಚು ಮಾಡಿದ NRIಗಳು. ಲಕ್ಸುರಿ ಮನೆಗಳು ಮತ್ತು ವಿಲ್ಲಾಗಳಿಗೆ ದೇಶದಲ್ಲಿ ಭಾರಿ ಬೇಡಿಕೆ ವ್ಯಕ್ತವಾಗಿದೆ. ಗುರುಗ್ರಾಮದಲ್ಲಿ ಲಕ್ಸುರಿ ಹೌಸಿಂಗ್ ಪ್ರಾಜೆಕ್ಟ್ ಒಂದು ಕೇವಲ 3 ಗಂಟೆಗಳಲ್ಲಿ ಖಾಲಿಯಾಗಿದೆ. ಇಡೀ ಪ್ರಾಜೆಕ್ಟ್ ಮುಕ್ತಾಯಕ್ಕೂ ಮೊದಲೇ ಎಲ್ಲ ಮನೆಗಳು ಮಾರಾಟವಾಗಿವೆ. 1,113 ಲಕ್ಸುರಿ ಅಪಾರ್ಟ್ಮೆಂಟ್ಗಳು ಕೇವಲ 3 ದಿನಗಳಲ್ಲಿ ಮಾರಾಟವಾಗಿದ್ದು ಇದರ ಮೌಲ್ಯ 7,200 ಕೋಟಿ ರೂಪಾಯಿ ಆಗಿದೆ. ಆಸಕ್ತಿಕರ ಸಂಗತಿ ಅಂದರೆ ಗುರುಗ್ರಾಮ್ ಪ್ರಾಜೆಕ್ಟ್ನಲ್ಲಿ NRIಗಳು ಕೂಡ ತುಂಬ ಹಣ ಹೂಡಿಕೆ ಮಾಡಿದ್ದಾರೆ. ಈ ಪ್ರಾಜೆಕ್ಟನ್ನು ರಿಯಲ್ ಎಸ್ಟೇಟ್ ಕಂಪನಿ DLF ನಿರ್ವಹಿಸುತ್ತಿದೆ. ದೇಶದಲ್ಲಿ ಆರ್ಥಿಕ ಅಸಮಾನತೆ ಕಡಿಮೆಯಾಗುತ್ತಿದೆ. SBI ಸಂಶೋಧನಾ ವರದಿ. ದೇಶದಲ್ಲಿ ಆರ್ಥಿಕ ಅಸಮಾನತೆ ಕಡಿಮೆ ಆಗುತ್ತಿದೆ ಎಂದು ದೇಶದ ಅತಿದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಸಂಶೋಧನೆ ವರದಿಯಲ್ಲಿ ಹೇಳಿದೆ. ವರದಿಯ ಪ್ರಕಾರ ಆದಾಯ ತೆರಿಗೆ ರಿಟರ್ನ್ ಡೇಟಾದಲ್ಲಿ ಜನರ ತೆರಿಗೆ ಆದಾಯವನ್ನು ನೋಡಿದರೆ 2014-15 ಅಸೆಸ್ಮೆಂಟ್ ವರ್ಷದಲ್ಲಿ 0.472 ಇತ್ತು. ಇದು 2022-23ರಲ್ಲಿ 0.402ಗೆ ಕುಸಿದಿರುವುದು ಕಂಡುಬಂದಿದೆ. ತರಕಾರಿ, ಈರುಳ್ಳಿ, ಟೊಮೆಟೊ ಬೆಲೆ ಇಳಿಕೆಯಿಂದ ಒಂದು ಹೊತ್ತಿನ ಊಟದ ಬೆಲೆ 5% ಇಳಿಕೆ. ಈರುಳ್ಳಿ ಮತ್ತು ಟೊಮೆಟೊ ಬೆಲೆ ಇಳಿಕೆಯಿಂದಾಗಿ ಒಬ್ಬ ವ್ಯಕ್ತಿಯ ಒಂದು ಹೊತ್ತಿನ ಊಟದ ವೆಚ್ಚ 2023 ಡಿಸೆಂಬರ್ನಲ್ಲಿ 5% ಕುಸಿತವಾಗಿದೆ. ಕ್ರಿಸಲ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಮತ್ತು ಅನಾಲಿಟಿಕ್ಸ್ ರಿಸರ್ಚ್ ಸೋಮವಾರ ಬಿಡುಗಡೆ ಮಾಡಿದ ರೈಸ್ ರೋಟಿ ರೇಟ್ ವರದಿಯ ಪ್ರಕಾರ ಮನೆಯಲ್ಲಿ ತಯಾರಿಸಿದ ಸಸ್ಯಾಹಾರಿ ಊಟದ ವೆಚ್ಚ ಕಳೆದ ತಿಂಗಳಿಗೆ ಹೋಲಿಸಿದರೆ 3% ಇಳಿಕೆ ಕಂಡುಬಂದಿದೆ. ಇನ್ನು ಮಾಂಸಾಹಾರಿ ಊಟದ ವೆಚ್ಚ 5% ಇಳಿಕೆಯಾಗಿದೆ. ಒಂದು ವರದಿಯ ಪ್ರಕಾರ ಹಬ್ಬದ ಸಮಯದ ನಂತರದಲ್ಲಿ ತರಕಾರಿಗಳ ಬೆಲೆ ಕಡಿಮೆಯಾಗಿದೆ. ಮಾಸಿಕ ಆಧಾರದಲ್ಲಿ ಈರುಳ್ಳಿ ಬೆಲೆ ಡಿಸೆಂಬರ್ನಲ್ಲಿ 14% ಇಳಿಕೆಯಾಗಿದೆ. ಇದೇ ವೇಳೆ ಟೊಮೆಟೊ ಬೆಲೆ 3% ಇಳಿಕೆಯಾಗಿದೆ. ಫ್ಲಿಪ್ಕಾರ್ಟ್ನಲ್ಲಿ ನೌಕರರ ವಜಾ ಶುರು. ಆನ್ಲೈನ್ ಇ-ಕಾಮರ್ಸ್ ವಲಯದ ಪ್ರಮುಖ ಸಂಸ್ಥೆ ಫ್ಲಿಪ್ಕಾರ್ಟ್ನಲ್ಲಿ ಮತ್ತೆ ನೌಕರರ ವಜಾ ಪ್ರಕ್ರಿಯೆ ಶುರುವಾಗಿದೆ. ಕಳೆದ 2 ವರ್ಷಗಳಿಂದ ಕಂಪನಿ ನೌಕರರನ್ನ ತೆಗೆದುಹಾಕುತ್ತಿದೆ. ಈ ವರ್ಷ ಕೂಡ ವಾಲ್ಮಾರ್ಟ್ ನೇತೃತ್ವದ ಕಂಪನಿ ಪರ್ಫಾರ್ಮೆನ್ಸ್ ಆಧಾರದಲ್ಲಿ ನೌಕರರನ್ನ ಮನೆಗೆ ಕಳುಹಿಸಲಿದೆ. ಮೂಲಗಳ ಪ್ರಕಾರ 5-7% ಉದ್ಯೋಗಿಗಳ ಕಡಿತ ಮಾಡಲಿದೆ. ಇದರಿಂದ ಸುಮಾರು 1,500 ಉದ್ಯೋಗಿಗಳಿಗೆ ತೊಂದರೆಯಾಗಲಿದೆ. MCLR ಏರಿಕೆ ಮಾಡಿದ HDFC ಬ್ಯಾಂಕ್. HDFC ಬ್ಯಾಂಕ್ ಸಾಲ ಇನ್ನಷ್ಟು ತುಟ್ಟಿಯಾಗಿದೆ. 10 ಮೂಲಾಂಶದವರೆಗೆ ಬಡ್ಡಿ ಹೆಚ್ಚಳ ಮಾಡಿದೆ. ಹೊಸ MCLR ಜನವರಿ 8ರಿಂದ ಜಾರಿಗೆ ಬರಲಿದೆ. ಓವರ್ನೈಟ್ MCLR 10 ಮೂಲಾಂಶ ಏರಿಕೆ ಮಾಡಲಾಗಿದ್ದು 8.80%ಗೆ ಏರಿಕೆಯಾಗಿದೆ. ಒಂದು ತಿಂಗಳ MCLR ಅನ್ನು 5 ಮೂಲಾಂಶ ಏರಿಸಲಾಗಿದ್ದು 8.80%ಗೆ ತಲುಪಿದೆ. 3 ತಿಂಗಳ MCLR ಅನ್ನು 8.95%ದಿಂದ 9%ಗೆ ಏರಿಸಲಾಗಿದೆ. 1 ವರ್ಷದ MCLRನಲ್ಲಿ 5 ಮೂಲಾಂಶ ಏರಿಕೆಯಾಗಿ 9.25% ಆಗಿದೆ. ಹೋಮ್, ಕಾರು ಮತ್ತು ಪರ್ಸನಲ್ ಲೋನ್ನ ಬಡ್ಡಿ ದರವನ್ನು 1 ವರ್ಷದ MCLR ಆಧಾರದಲ್ಲಿ ಲೆಕ್ಕ ಮಾಡಲಾಗುತ್ತದೆ. ಇದರಿಂದ ಈ ಎಲ್ಲ ಸಾಲಗಳು ತುಟ್ಟಿಯಾಗುತ್ತವೆ. GST ಸಂಗ್ರಹದಲ್ಲಿ ದಾಖಲೆ. 2023-24 ಹಣಕಾಸು ವರ್ಷದ ಮೊದಲ 9 ತಿಂಗಳಲ್ಲಿ ಅಂದರೆ 2023 ಏಪ್ರಿಲ್ನಿಂದ ಡಿಸೆಂಬರ್ ಅವಧಿಯಲ್ಲಿ GST ಸಂಗ್ರಹ 15 ಲಕ್ಷ ಕೋಟಿ ರೂಪಾಯಿಗೆ ಸಮೀಪಿಸಿದೆ.
ನಿಖರವಾಗಿ ಹೇಳೋದಾದ್ರೆ 14.97 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಸರಾಸರಿ ಜಿಎಸ್ಟಿ ಸಂಗ್ರಹ ಪ್ರತಿ ತಿಂಗಳು 1.66 ಲಕ್ಷ ಕೋಟಿ ರೂಪಾಯಿ ಆಗಿದೆ. ದೇಶದಲ್ಲಿ ಎಷ್ಟು ಸೇವೆ ಮತ್ತು ಉತ್ಪನ್ನಗಳ ಬಳಕೆ ಆಗಿದೆ ಎಂಬುದನ್ನು ಜಿಎಸ್ಟಿ ಸೂಚಿಸುತ್ತದೆ. ಯಾಕಂದರೆ ಇದು ಸರಕು ಮತ್ತು ಸೇವೆಗಳ ತೆರಿಗೆ ಆಗಿದೆ. ಅಲ್ಲದೆ ಜಿಎಸ್ಟಿಯಲ್ಲಿ ಎಸ್ಜಿಎಸ್ಟಿ ಕೂಡ ಇದ್ದು, ಇದರ ಆಧಾರದಲ್ಲಿ ಯಾವ ರಾಜ್ಯಗಳು ಎಷ್ಟು ಉತ್ತಮವಾಗಿ ಸರಕು ಮತ್ತು ಸೇವೆಗಳನ್ನು ಬಳಸುತ್ತಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.